ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ನಾನು ಇಂದಿನ ಈ ವಿಡಿಯೋದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ದ್ವಿತೀಯ PUC ಪರೀಕ್ಷೆಯಲ್ಲಿ ಬರಬಹುದಾದಂತಹ 2 ಅಂಕಗಳ ಪ್ರಶ್ನೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇವಿಷ್ಟನ್ನು ಓದಿಕೊಂಡರೆ ನಿಮಗೆ 16 ಅಂಕಗಳು ಗ್ಯಾರಂಟಿಯಾಗಿ ಸಿಗ್ತವೆ. ಸರಿ, ಅವು ಯಾವೆಲ್ಲ ಪ್ರಶ್ನೆಗಳು ಅನ್ನೋದನ್ನು ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿದೆ, ಪದ್ಯದಲ್ಲಿ 3 ಪ್ರಶ್ನೆಗಳು, ಗದ್ಯದಲ್ಲಿ 2, ದೀರ್ಘ ಗದ್ಯದಲ್ಲಿ ಒಟ್ಟು 3 ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇರುತ್ತದೆ. 2 ಅಂಕಗಳ ಪ್ರಶ್ನೆಗಳು ಅಂದರೆ ಒಟ್ಟಿಗೆ ನಿಮಗೆ 8 ಪ್ರಶ್ನೆಗಳಿಗೆ 2 ಅಂಕಗಳು ಅಂದರೆ 16 ಅಂಕಗಳು ಒಟ್ಟಿಗೆ ನಿಮಗೆ ಲಭಿಸ್ತವೆ. ಈಗ ನಾವು ಕಾವ್ಯ ಭಾಗದಿಂದ ಯಾವುದೆಲ್ಲ ಬರ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕದಡಿದ ಸಲಿಲಂ ತಿಳಿವಂದದೆ, ನಾಗಚಂದ್ರ ಕವಿ, ರಾಮಚಂದ್ರ ಚರಿತ ಪುರಾಣ. ಮೊದಲಿಗೆ ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಉತ್ತರ, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಪ್ರತ್ಯಕ್ಷವಾಗಿ ಚಕ್ರಧರನಾದ ಲಕ್ಷ್ಮಣನನ್ನು, ಚರಮದೇಹಧಾರಿಯಾದಂತಹ ರಾಮನನ್ನು ಕೊಲ್ಲುವುದಿಲ್ಲ, ಅವರನ್ನು ಬಿಟ್ಟು ಉಳಿದವರನ್ನು ಉಳಿಸುವುದಿಲ್ಲ ಎಂದು ಆಶ್ವಾಸನೆ ನೀಡಿತು. 2ನೇ ಪ್ರಶ್ನೆ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಉತ್ತರ, ನಿಮಗೆ ಇಂತಹ ಅವಮಾನ ಮಾಡಿದ ಅಂಗದಾದಿಗಳನ್ನು ಹುಬ್ಬುಗಂಟಿಕ್ಕುವಿಕೆಯಿಂದ ಮಾತ್ರವೇ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಬಗೆ ಬಗೆಯಾಗಿ ಅವಮಾನಿಸುತ್ತೇನೆ ಎಂದು ಅವರನ್ನು ಸಂತೈಸಿದನು. 3ನೇ ಪ್ರಶ್ನೆ, ಸೀತೆಯ ತಲ್ಲಣಕ್ಕೆ ಕಾರಣವೇನು? ಉತ್ತರ, ತನ್ನ ಕಡೆ ಬರುತ್ತಿರುವ ರಾವಣನನ್ನು ಕಂಡು ಈತನಿಂದ ರಾಮ ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ತಲ್ಲಣಗೊಂಡಳು. 4ನೇ ಪ್ರಶ್ನೆ, ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು? ಉತ್ತರ, ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಯಾಗಿದೆ, ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ನೀನು ನಿನ್ನ ನೆಚ್ಚಿನ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ನುಡಿದನು. 5ನೇ ಪ್ರಶ್ನೆ, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಉತ್ತರ, ರಾವಣನು ಸೀತೆಯ ಬಳಿ ತನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದ್ದನ್ನು ತಿಳಿಸಿದಾಗ ಸೀತೆ ದುಃಖಿತಳಾಗಿ, ಕರುಣಿಸುವುದಾದರೆ ಯುದ್ಧದಲ್ಲಿ ರಾಮನನ್ನು ಕೊಲ್ಲದಿರು ಎನ್ನುತ್ತಾ ಮೂರ್ಛೆ ಬೀಳುತ್ತಾಳೆ. ಅವಳ ದೀನ ಸ್ಥಿತಿಯನ್ನು ಕಂಡ ರಾವಣನ ಮನಸ್ಸು ತನಗೆ ತಾನೇ ತಿಳಿಯಾಗಿ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಇನ್ನು 6ನೆಯ ಪ್ರಶ್ನೆ, ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು? ಉತ್ತರ, ದುರ್ವ್ಯಸನಿಯಾದ ನಾನು ವಿಭೀಷಣನನ್ನು ಹೊಡೆದೋಡಿಸಿದೆ, ವಿಷಯ ಲಾಲಸೆಗಳೆಂಬ ಮದ್ಯದ ಅಮಲೇರಿದ ನಮ್ಮಂಥವರು ಯಶಸ್ಸಿನ ನಾಶ, ಅಭಿಮಾನದ ಕೇಡು, ಉತ್ತಮ ಗದ್ದಿ, ಆತ್ಮೀಯ ಗೆಳೆಯರ ವ್ಯಥೆ, ಜನರ ಅಪವಾದ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಲಾರರು ಎಂದು ಹೇಳುತ್ತಾನೆ. 7ನೆಯ ಪ್ರಶ್ನೆ, ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ರಾವಣ ಬಯಸಲಿಲ್ಲ ಏಕೆ? ಉತ್ತರ, ಈಗಲೇ ಸೀತೆಯನ್ನು ಕರೆದುಕೊಂಡು ಹೋಗಿ ಒಪ್ಪಿಸಿದರೆ ನನ್ನ ಪರಾಕ್ರಮವೂ ಸ್ಥೈರ್ಯವೂ ಖ್ಯಾತಿಯೂ ನಾಶವಾಗಿ ಹೋಗುತ್ತದೆ, ಬದಿಗೆ ಸರಿಸಿದಂತಾಗುತ್ತದೆ ಎಂದು ಯೋಚಿಸಿದ ರಾವಣನು ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ಬಯಸಲಿಲ್ಲ. 8ನೇ ಪ್ರಶ್ನೆ, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಉತ್ತರ, ಸೀತೆಯನ್ನು ಈಗಲೇ ಕರೆದುಕೊಂಡು ಹೋಗಿ ಕೊಟ್ಟರೆ ನನ್ನ ಪರಾಕ್ರಮ, ಸ್ಥೈರ್ಯ, ಬಿರುದು ಎಲ್ಲ ವ್ಯರ್ಥವಾಗುತ್ತದೆ. ಆದ್ದರಿಂದ ಯುದ್ಧದಲ್ಲಿ ಎರಡೂ ಸೈನ್ಯವು ಹೊಗಳುವಂತೆ ಹೋರಾಡಿ ಕೊನೆಗೆ ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿ ಹಿಡಿದು ತಂದು ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ರಾವಣನು ಅಂತಿಮವಾಗಿ ತೀರ್ಮಾನಿಸಿದನು. ಇನ್ನು 6ನೆಯ ಪದ್ಯ, ಹಬ್ಬಲಿ ಅವರ ರಸಬಳ್ಳಿ.
ಒಂದನೇ ಪ್ರಶ್ನೆ, ಬಡತನ ಹೇಗೆ ಬಯಲಾಯಿತು? ಉತ್ತರ, ಬಡತನ ಬಂದರೆ ಮಕ್ಕಳನ್ನು ಹೊಡೆಯಬಾರದು. ಆ ಮಕ್ಕಳು ಆಡುತ್ತಾ ಬಂದು ತೊಡೆಯ ಮೇಲೆ ಆಡಿದರೆ ಬಡತನವೆಲ್ಲ ಬಯಲಾಗುತ್ತದೆ. ಎರಡನೆಯ ಪ್ರಶ್ನೆ, ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ? ಉತ್ತರ, ಖುದ್ದರಗೇಡಿ ಕುಲಗೇಡಿ ನೆರೆಯಿಂದ ಇದ್ದಷ್ಟು ಬುದ್ಧಿಯನ್ನು ಕಳೆದುಕೊಳ್ಳುತ್ತಾರೆ. ಮೂರನೆಯ ಪ್ರಶ್ನೆ, ಹಿತ್ತಾಳೆಗಿಂತ ಬಲುಹೀನ ಯಾವುದು? ಉತ್ತರ, ಉತ್ತಮರ ಗೆಳೆತನ ಪುತ್ತಳಿ ಬಂಗಾರದ ಹಾಗೆ, ಮತ್ತಹೀನರ ಗೆಳೆತನ ಹಿತ್ತಾಳೆಗಿಂತ ಬಲುಹೀನ. ನಾಲ್ಕನೇ ಪ್ರಶ್ನೆ, ಹಡೆದವ್ವನನ್ನು ಯಾವಾಗ ನೆನೆಯಬೇಕು? ಉತ್ತರ, ಹಡೆದವ್ವನನ್ನು ಊರೆಲ್ಲ ಉಂಡು ಮಲಗುವಾಗ ಮತ್ತು ಬೆಳ್ಳಿ ಚುಕ್ಕಿ ಹೊರಡುವ ಮುಂಜಾನೆಯಲ್ಲಿ ನೆನೆಯಬೇಕು. ಐದನೇ ಪ್ರಶ್ನೆ, ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ. ಉತ್ತರ, ಉಂಗುರ ಉಡುದಾರ ಮುರಿದರೆ ಮತ್ತೆ ಮಾಡಿಸಬಹುದು. ಹೆಂಡತಿ ಸತ್ತರೆ ಮತ್ತೊಬ್ಬ ಹೆಂಡತಿಯನ್ನು ತರಬಹುದು. ತಂದೆ ತಾಯಿ ಮತ್ತೆ ಎಲ್ಲೂ ಸಿಕ್ಕುವವರಲ್ಲ ಎಂದು ತಂದೆ ತಾಯಿಯರ ಮಹತ್ವವನ್ನು ಹೇಳಲಾಗಿದೆ. ಇನ್ನು ಏಳನೆಯ ಪದ್ಯ, ಬೆಳಗು ಜಾವ, ದ ರಾ ಬೇಂದ್ರೆ, ಮುಕ್ತಕಂಠ. ಒಂದನೇ ಪ್ರಶ್ನೆ, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಉತ್ತರ, ಮೂಡಲವು ಕಣ್ಣು ತೆರೆದಾಗ ಕತ್ತಲು ಇಲ್ಲವಾಗಿ ಆಕಾಶ ಬಣ್ಣದಿಂದ ಕೂಡಿ ಗುಡಿಗೋಪುರಗಳಿಗೆಲ್ಲ ಬಲೆ ಬೀಸುತ್ತಾ ಬೆಳಕು ಬೇಟೆಗಾರ ಬರುತ್ತಾನೆ. ಎರಡನೇ ಪ್ರಶ್ನೆ, ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಉತ್ತರ, ಮಕ್ಕಳೇ ಕೇಳಿ, ರಸ ಕುಡಿಯಲು ಏಳಿ, ಹುಸಿನಿದ್ದೆ ಸಾಕು, ಈ ದುಂಬಿಯಂತಹ ಅಲ್ಪಕಾಲದ ಬದುಕು ಇರುವಾಗಲೇ ತುಂಬಿ ತುಂಬಿ ಕುಡಿಯಬೇಕು ಎಂದು ಸಂದೇಶ ಕೊಡುತ್ತಾರೆ. ಮೂರನೇ ಪ್ರಶ್ನೆ, ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಉತ್ತರ, ಬದುಕಿನ ಬೆಳಗಿನ ಜಾವ ಬಂದಾಗಿದೆ. ಇನ್ನು ನೀವು ಹುಸಿನಿದ್ದೆಯಲ್ಲಿ ಕಳೆದರೆ ಬದುಕು ಕಳೆದೇ ಹೋಗಿಬಿಡುತ್ತದೆ. ನಿರಂತರವಾದ ಕ್ರಿಯೆಗಳ ಮೂಲಕ ಸಫಲತೆ ಪಡೆಯಿರಿ ಎಂಬುದನ್ನು ಈ ರೀತಿ ಹೇಳಿದ್ದಾರೆ. ನಾಲ್ಕನೇ ಪ್ರಶ್ನೆ, ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಉತ್ತರ, ಕವಿಯ ಪ್ರಕಾರ ಮುಪ್ಪು ಚಿಂತನದೇ ಮುಳುಗಿರುತ್ತದೆ, ಹರೆಯ ಸುಗ್ಗಿಯಂತೆ ಸಂಭ್ರಮ, ಸಮೃದ್ಧಿ, ಹೆಮ್ಮೆ, ಉತ್ಸಾಹದ ಆಗರವಾಗಿರುತ್ತದೆ. ಐದನೇ ಪ್ರಶ್ನೆ, ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಉತ್ತರ, ಕತ್ತಲಲ್ಲಿ ಮಬ್ಬಾದ ಬಾನು ಮತ್ತೆ ಪ್ರಕಾಶಿಸುತ್ತದೆ, ಎಲೆ ಉದುರಿದ ಮರ ಮತ್ತೆ ಮತ್ತೆ ಚಿಗುರುತ್ತದೆ. ಆರನೆಯ ಪ್ರಶ್ನೆ, ಮಕ್ಕಳಿಗೆ ಏನೆಂದು ಕೂಗು ಕೇಳಿತು? ಉತ್ತರ, ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ, ಹುಸಿನಿದ್ದೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಎಂದು ಕೂಗು ಕೇಳಿಸಿತು. ಒಂಬತ್ತನೆಯ ಪದ್ಯ, ಶಿಲುಬೆ ಏರಿದ್ದಾನೆ, ಕೆ.ಎಸ್. ನಿಸಾರ್ ಅಹಮದ್, ವ್ಯಕ್ತಿಪರ ಕವನಗಳು. ಒಂದನೇ ಪ್ರಶ್ನೆ, ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಉತ್ತರ, ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪಗಳನ್ನು ಹೊತ್ತು ತಂದಿದೆ. ಎರಡನೇ ಪ್ರಶ್ನೆ, ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಉತ್ತರ, ಕೊಲೆಗಡುಕ ಬರಬ್ಬನ ವಕಾಲತು ನಡೆಸಿದವರಿಗೆ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರಿಗೆ ಯೇಸುವಿನ ದೇಹ ನಿಮ್ಮನ್ನು ಮನ್ನಿಸಲಿ ಎನ್ನುವಂತಿದೆ. ಮೂರನೇ ಪ್ರಶ್ನೆ, ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಉತ್ತರ, ಶಿಲುಬೆಗೇರಿಸಿದವರ ಗುಣಗಳು ಇಂದು ರೈಫಲ್, ಟ್ಯಾಂಕ್, ಬಾಂಬು, ಗ್ರೆನೇಡುಗಳ ವೇಷ ತಾಳಿವೆ. ನಾಲ್ಕನೇ ಪ್ರಶ್ನೆ, ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ? ಉತ್ತರ, ನಿಮ್ಮ ಸಾಮ್ರಾಜ್ಯ ಇರುವ ತನಕ ಕ್ರೋಧ, ತಿಳಿಗೇಡಿತನಕ್ಕೆ ನಾನು ಆಜ್ಯವಾಗುತ್ತೇನೆ, ಬಂದೇ ತೀರುತ್ತದೆ ದೈವೀ ರಾಜ್ಯ ಎಂಬ ಸಂದೇಶವನ್ನು ನೀಡುವಂತೆ ಜೀಸಸ್ ಶಿಲುಬೆ ಏರಿದ್ದಾನೆ. ವಿದ್ಯಾರ್ಥಿಗಳೇ,
ಈಗ ಗದ್ಯ ಭಾಗದಿಂದ ಯಾವ ಪಾಠಗಳಿಂದ 2 ಅಂಕಗಳ ಪ್ರಶ್ನೆಗಳು ಬರುತ್ತವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಯಾಕೆಂದರೆ ದ್ವಿತೀಯ PUCಯ ಕನ್ನಡ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ಕೂಡ ಹಾಕಿದ್ದೇನೆ. ಅಲ್ಲಿಗೆ ಭೇಟಿ ನೀಡಿ. ನಾನು ವಾಸಂತಿ ಅಂಬಲಪಾಡಿ, ಉಡುಪಿ ಜಿಲ್ಲೆಯಿಂದ. ಹಾಗೂ ಈ ಪ್ರಶ್ನೆಗೆ ಸಹಕಾರವನ್ನು ನೀಡಿದವರು ಮಂಜುನಾಥ್, ಕನ್ನಡ ಉಪನ್ಯಾಸಕರು. ಈಗ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನೋಡೋಣ. ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಯಾಕೆ? ಉತ್ತರ: ಹೊಲದಲ್ಲಿ ಹಸಿ ಇರುವಾಗಲೇ ಗೇಯಬೇಕಾಗಿದೆ. ಒಂದು ಎತ್ತು ನೊಗ ಇಟ್ಟೊಡನೆ ಮಲಗುವ ಕಾರಣ ಎತ್ತುಗಳೆರಡನ್ನೂ ಸಾಟಿಯಲ್ಲಿ ಬದಲಿಸಬೇಕು. ಮಗುವಿನ ಕೆಮ್ಮನ್ನು ಶಿವನೂರಿನ ಸ್ವಾಮಿಗಳಿಗೆ ತೋರಿಸಬೇಕು. 2ನೇ ಪ್ರಶ್ನೆ: ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಉತ್ತರ: ಮಗುವಿನ ಮೈಯಲ್ಲಿ ಸರಿಯಿಲ್ಲ, ಶಿವನೂರಿನ ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು. 3ನೇ ಪ್ರಶ್ನೆ: ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿದವು? ಉತ್ತರ: ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳಿದಿರುವ ನೆಲ, ಮಗುವಿನ ಕಾಯಿಲೆ ಗೌಣವಾಗಿ ಕಾಣತೊಡಗಿದವು. 4ನೇ ಪ್ರಶ್ನೆ: ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು? ಉತ್ತರ: ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ ಎಂದು ಹೇಳಿದರು. 5ನೇ ಪ್ರಶ್ನೆ: ಸಿದ್ಲಿಂಗಿ ಏಕೆ ರಾದ್ಧಾಂತ ಮಾಡಿದಳು? ಉತ್ತರ: ಡಾಕ್ಟರ್ ತಿಮ್ಮಪ್ಪ ಹೊಲೆಯನೆಂದು ಹೇಗೋ ತಿಳಿದ ಸಿದ್ಲಿಂಗಿ ಅವನಿಂದ ಆಪರೇಷನ್ ಮಾಡಿಸಿಕೊಂಡಿದ್ದಕ್ಕಾಗಿ ದೊಡ್ಡ ರಾದ್ಧಾಂತವನ್ನೇ ಮಾಡಿದಳು. 6ನೇ ಪ್ರಶ್ನೆ: ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು? ಉತ್ತರ: ಇದಕ್ಕೆ ಆಪರೇಷನ್ನೇ ಬೇಕಾಗಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಪ್ರತಿಕ್ರಿಯಿಸಿದರು. 7ನೇ ಪ್ರಶ್ನೆ: ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ಉತ್ತರ: ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಎಂದು ಚಂದ್ರಪ್ಪ ಬಸಲಿಂಗನಿಗೆ ಹೇಳಿದರು. 8ನೇ ಪ್ರಶ್ನೆ: ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು? ಉತ್ತರ: ಬಸಲಿಂಗನಿಗೆ ತನ್ನ ಕಣ್ಣು ಮಂದವಾಗುತ್ತಿರುವುದು ಗೊತ್ತಿತ್ತು. ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣುಗಳನ್ನು ಉಳಿಸುವುದಿಲ್ಲ ಎಂಬುದು ನಿಶ್ಚಯವಾಗತೊಡಗಿತು. ಇನ್ನು 2ನೆಯ ಪಾಠ. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಬರೆದವರು ಕೃಪಾಕರ ಸೇನಾನಿ, ಕೆ. ಪುಟ್ಟಸ್ವಾಮಿ. ಆಕರ ಗ್ರಂಥ ಜೀವಜಾಲ. 1ನೇ ಪ್ರಶ್ನೆ: ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು? ಉತ್ತರ: ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯ ಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡು, ನಡು ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು, ಅದರ ಏಕತಾನತೆ ಮುರಿಯುವ ಶೋಲಾಕಾಡುಗಳು, ಕಗ್ಗತ್ತಲ ಖಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ. 2ನೇ ಪ್ರಶ್ನೆ: ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಉತ್ತರ: ಎಂದೂ ನೋಡಿರದ ಕುದುರೆಯನ್ನು, ಅದರ ಜೊತೆಯಲ್ಲಿ ಟೋಪಿ ಧರಿಸಿದ ನಾಜೂಕು ಪೋಷಾಕಿನ ಮಾರ್ಷ್, ಈ 2 ವಿಚಿತ್ರಗಳನ್ನು ಒಮ್ಮೆಲೆ ಕಂಡ ಅವರು ಹೆದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟಡವಿಯಲ್ಲಿ ಮಿಂಚಿನಂತೆ ಮಾಯವಾದರು. ಇನ್ನು 3ನೇ ಪ್ರಶ್ನೆ: ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದುದು ಹೇಗೆ? ಉತ್ತರ: ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಯಿತು. ಹೊಗೆಯುಗುಳುವ, ಗಡಗಡ ಸದ್ದು ಮಾಡುವ ಲಾರಿ, ಟ್ರ್ಯಾಕ್ಟರ್ಗಳು ಬರತೊಡಗಿದವು. ಸರ್ಕಾರದ ಉತ್ತೇಜನವೂ ಸಿಕ್ಕಿ ದಟ್ಟ ಕಾಡು ನಾಶವಾಯಿತು. 4ನೇ ಪ್ರಶ್ನೆ: ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು? ಉತ್ತರ: ವೃಕ್ಷವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ
4ನೆಯ ಪ್ರಶ್ನೆ, ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು? ಉತ್ತರ, ವೃಕ್ಷವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ. ಬದಲು ನೆಲಕ್ಕೆ ಇಳಿದು ಡಾಂಬರ್ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು. ರಸ್ತೆ ದಾಟುವಾಗ ವಾಹನಕ್ಕೆ ಸಿಲುಕಿ ಅಂಗವಿಕಲವಾಗುತ್ತಿವೆ. ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸಿವೆ. ಬದುಕುಳಿಯಲು ಅವು ಊರಿನಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ನೂಕುತ್ತಿವೆ. ಇನ್ನು 7ನೆಯ ಪಾಠ, ತಿರುಳುಗನ್ನಡದ ಬೆಳ್ಳುಡಿ. ಬರೆದವರು ಮುದ್ದಣ, ರಾಮಾಶ್ವಮೇಧದಿಂದ ಆಯ್ದುಕೊಂಡಿರುವಂಥದ್ದು. 1ನೇ ಪ್ರಶ್ನೆ, ಮುದ್ದಣ್ಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು? ಉತ್ತರ, ದೂರದಿಂದಲೇ ತನ್ನ ಪತಿ ಬರುವುದನ್ನು ಕಂಡ ಮನೋರಮೆ ಆತನನ್ನು ಎದುರುಗೊಂಡು ಕಾಲಿಗೆ ನೀರು ಕೊಟ್ಟು, ಮಣೆ ಹಾಕಿ ಕೂರಿಸಿ, ತಿನ್ನಲು ಹಣ್ಣು, ಕುಡಿಯಲು ಕೆನೆಹಾಲುಗಳನ್ನು ಕೊಟ್ಟು, ನಂತರ ತಾಂಬೂಲವನ್ನು ಕೊಟ್ಟು ಉಪಚರಿಸಿದಳು. 2ನೇ ಪ್ರಶ್ನೆ, ಮನೋರಮೆ ಕಥೆ ಹೇಳು ಎಂದು ಕೇಳಲು ಕಾರಣವೇನು? ಉತ್ತರ, ಮನೋರಮೆ ತನ್ನ ಪತಿ ಮುದ್ದಣ್ಣನಿಗೆ ಹಗಲು ರಾತ್ರಿ ಎನ್ನದೆ ಈ ಸೋನೆ ಮಳೆ ಸುರಿಯುತ್ತಿರುವುದರಿಂದ ಹಗಲು ದೀರ್ಘವೆನಿಸಿ ಬಹಳ ಬೇಸರವಾಗಿದೆ, ಒಂದು ಕಥೆಯನ್ನು ಹೇಳಿ ಎನ್ನುತ್ತಾಳೆ. 3ನೇ ಪ್ರಶ್ನೆ, ಕಥೆಯನ್ನು ಯಾವ ರಸಗಳಲ್ಲಿ ಹೇಳಲೆಂದು ಮುದ್ದಣ ಹೇಳಿದನು? ಉತ್ತರ, ಶೃಂಗಾರ ರಸದಲ್ಲಿ ಹೇಳಲು, ವೀರರಸದಲ್ಲಿಯೇ, ಹಾಸ್ಯರಸದಲ್ಲಿ ಹೇಳಲು ಎಂದು ಕೇಳುತ್ತಾನೆ. 4ನೇ ಪ್ರಶ್ನೆ, ಯಾವ ಧಾಟಿಯಲ್ಲಿ ಕಥೆಯನ್ನು ಹೇಳು ಎಂದು ಮನೋರಮೆ ಕೇಳಿದಳು? ಉತ್ತರ, ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂದರೆ ಪದ್ಯವರ್ಜಿತವಾದುದು ಅಂದರೆ ಬೇಡವಾದುದು, ಗದ್ಯ ಹಿತವಾದುದು. ಆದ್ದರಿಂದ ಗದ್ಯದ ಧಾಟಿಯಲ್ಲಿ ಕಥೆಯನ್ನು ಹೇಳು ಎಂದು ಮನೋರಮೆ ಕೇಳಿದಳು. ಇನ್ನು 5ನೇ ಪ್ರಶ್ನೆ, ಅರಮನೆಯಿಂದ ಎಂತಹ ಬಹುಮಾನ ಸಿಗಬಹುದು ಎಂದು ಮುದ್ದಣ ಹೇಳಿದನು? ಉತ್ತರ, ಇಂತಹ ಸುಂದರ ಕಥೆಯನ್ನು ಹೇಳಿದರೆ ಅರಮನೆಯಲ್ಲಿ ರತ್ನದ ಕಡಗವನ್ನು, ಬಂಗಾರದ ಒಂದೆಳೆಯ ಸರವನ್ನು ಬಹುಮಾನ ನೀಡುತ್ತಾರೆ. ನೀನು ಏನು ನೀಡುವೆ ಎನ್ನುತ್ತಾನೆ. 6ನೇ ಪ್ರಶ್ನೆ, ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು ಎಂದು ಮನೋರಮೆ ಹೇಳಿದ್ದು ಏಕೆ? ಉತ್ತರ, ಕನ್ನಡದ ಸೊಗಸನ್ನೇ ಅರಿಯಲು ಸಮರ್ಥಳಿಲ್ಲದ ನನಗೆ ಸಂಸ್ಕೃತದಲ್ಲಿ ಹೇಳಿದರೆ ಇನ್ನೂ ಕಷ್ಟವಾಗುತ್ತದೆ ಎಂಬುದನ್ನು ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು ಎಂದು ಹೇಳುತ್ತಾಳೆ. 7ನೇ ಪ್ರಶ್ನೆ, ಸಂಸ್ಕೃತ ಕನ್ನಡಗಳು ಸೇರಿದರೆ ಹೇಗೆ ಸೊಗೈಸುತ್ತದೆ? ಉತ್ತರ, ಸಂಸ್ಕೃತ ಕನ್ನಡಗಳು ಸೇರಿದರೆ ರತ್ನದ ಮಣಿಗೆ ಬಂಗಾರ ಸೇರಿಸಿದಂತೆ, ಕರ್ಮಣಿ ಸರದೊಳಗೆ ಕೆಂಪು ಹವಳ ಸೇರಿಸಿದಂತೆ ಸೊಗೈಸುತ್ತದೆ. ಆದ್ದರಿಂದ ಅಲ್ಲಲ್ಲಿ ಸಂಸ್ಕೃತದ ನಲ್ಲುಡಿ ಸೇರಿಸಿ ತಿರುಳ್ಗನ್ನಡದಲ್ಲಿ ಕಥೆ ಹೇಳುತ್ತೇನೆ ಎನ್ನುತ್ತಾನೆ. ಇನ್ನು 8ನೆಯ ಪಾಠ, ಹಳ್ಳಿಯ ಚಹಾ ಹೋಟೆಲ್ಗಳು. ಬರೆದವರು ವೀರೇಂದ್ರ ಸಿಂಪಿ. 1ನೇ ಪ್ರಶ್ನೆ ನೋಡೋಣ, ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ? ಉತ್ತರ, ಪಟ್ಟಣದ ಹೋಟೆಲುಗಳಲ್ಲಿ ಎಲ್ಲ ಇದೆ. ಮನವನ್ನು ಆಕರ್ಷಿಸುವ ಭವ್ಯ ಕಟ್ಟಡವಿದೆ. ನಡೆದರೆ ಕಾಲು ಜಾರುವ ನಯವಾದ ಭರಸಿಯ ನೆಲವಿದೆ. ಕೂತರೆ ಮಾಸೆ ಹೋದೀತು ಎನ್ನುವ ಕುರ್ಚಿ ಇದೆ. ತಂಪಾದ ಫ್ಯಾನಿನ ಗಾಳಿಯೂ ಇದೆ. 2ನೇ ಪ್ರಶ್ನೆ, ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ? ಉತ್ತರ, ಹಳ್ಳಿಯ ಚಹಾ ಫಳಾರದ ಅಂಗಡಿಯಲ್ಲಿ ಮುರುಕು ಬೆಂಚು ಇದೆ, 3 ಕಾಲಿನ ಕುರ್ಚಿ ಇದೆ. ಆದರೆ ನಮ್ಮೂರ ಚಂದ್ರಭವನದ ಮಲ್ಲಣ್ಣ ಸೋಸುವ ಚಹಾವನ್ನು ಇನ್ನು ಯಾವ ಇಂದ್ರಭವನದಲ್ಲಿಯೂ ಕಾಣಲಾರೆವು. 3ನೇ ಪ್ರಶ್ನೆ, ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ? ಉತ್ತರ, ಭಾವೈಕ್ಯತೆ ಎಂದು ಬಾಯಿ ಬಡಕೊಂಡರೆ ಭಾವೈಕ್ಯತೆ ಹುಟ್ಟದು. ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದ್ದಿದ್ದರೆ ಅದು ನಮ್ಮ ಹಳ್ಳಿಯ ಚಹಾ ಫಳಾರದ ಅಂಗಡಿಯಲ್ಲಿ. 4ನೇ ಪ್ರಶ್ನೆ, ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹುದು? ಉತ್ತರ, ರೋಗಿಗಳು ಹಾಗೂ ಪಥ್ಯ ಮಾಡುವವರು ಮನೆಗಳಲ್ಲಿ ಪಥ್ಯ ಮಾಡುತ್ತಾ ಹೋಟೆಲುಗಳಲ್ಲಿ
ಕರಿದ ಪದಾರ್ಥಗಳನ್ನು ಜಡಿಯುವ ಇವರ ಜಡ್ಡು ಎಂದೂ ನೆಟ್ಟಗಾಗದು. ಹಾಗೂ ಸಾಯುತ್ತೇವೆ, ಹೀಗೂ ಸಾಯುತ್ತೇವೆ, ಕರಿದದ್ದನ್ನು ತಿಂದು ಸಾಯುತ್ತೇವೆ ಎನ್ನುವುದು ಇವರ ಜಿದ್ದು. 5ನೇ ಪ್ರಶ್ನೆ. ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗನಿಗೆ ಏಕೆ ಹೊಡೆಯುತ್ತಾರೆ? ಉತ್ತರ. ಗಿಡ್ಡ ಮಾಸ್ತರರು ಶಾಲೆಯಲ್ಲಿ ಹುಡುಗರಿಗೆ ಬಹಳ ಹೊಡೆಯುತ್ತಿದ್ದಾರೆ. ಆ ರೀತಿ ಹೊಡೆಯುವುದಕ್ಕೆ ಮನೆಯಲ್ಲಿ ಅವರ ಹೆಂಡತಿಯ ಕಾಟವೇ ಕಾರಣ ಎಂದು ನಿರ್ಣಯಿಸುತ್ತಾರೆ. 6ನೇ ಪ್ರಶ್ನೆ. ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು? ಉತ್ತರ. ವಿಧವೆಯಾದ ಅಕ್ಕ ಅವರು ಏಕೆ ಅಷ್ಟು ಬೆಳ್ಳಗಿನ ಸೀರೆ ಉಡಬೇಕು ಎಂಬುದು ಅವರ ಜಿಜ್ಞಾಸೆಯ ವಿಷಯ. ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ ಬರೆದು ಕೊಡುತ್ತಿದ್ದಾರೆ ಎಂಬುದು ಅವರ ಆಕ್ಷೇಪ. ಇನ್ನು 7ನೇ ಪ್ರಶ್ನೆ. ಸುದ್ದಿಯ ಸೂರಪ್ಪನಾದ ಭರಮಣ್ಣ ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ? ಉತ್ತರ. ಸುದ್ದಿಯ ಸೂರಪ್ಪನಾದ ಆಜನ್ಮ ಬ್ರಹ್ಮಚಾರಿ ಹನುಮಾನ್ ಭಕ್ತ ಭರಮಣ್ಣ ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ನ ಎದುರಿಗೆ ನಿಲ್ಲಿಸಿದ ಹೆಣ್ಣು ಗೊಂಬೆಯನ್ನು ಎವೆ ಇಕ್ಕದೆ ನೋಡಿ ಬಂದು, ಏನು ಹೆಣ್ಣಪ್ಪ ಅದು, ಕೈ ತೊಳೆದು ಮುಟ್ಟಬೇಕು ಅದನ್ನು ಎಂದು ಬಾಯಿ ಚಪ್ಪರಿಸುತ್ತಾ ವರ್ಣಿಸುತ್ತಾನೆ. 8ನೇ ಪ್ರಶ್ನೆ. ಚಹಾ ಫಳಾರದ ಅಂಗಡಿಯ ಆಜೀವ ಸದಸ್ಯರಾಗಿ ಬಿಡುವವರು ಯಾರು? ಉತ್ತರ. ವೃದ್ಧರಿಗೆ, ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ. ಮನೆಯಲ್ಲಿ ವ್ಯವಸ್ಥೆಯಾಗುವುದಿಲ್ಲ. ಮಗ ಸೊಸೆ ಇವರದೇ ಕಾರುಬಾರು, ಏನು ಮಾಡಬೇಕು ಎಂದೆನ್ನುತ್ತಾ ಅವರೂ ಚಹಾ ಫಳಾರದ ಆಜೀವ ಸದಸ್ಯರಾಗಿ ಬಿಡುತ್ತಾರೆ. ಇನ್ನು ದೀರ್ಘಗದ್ಯ. ಕೃಷ್ಣೇಗೌಡನ ಆನೆ, KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂಥದ್ದು. 1ನೇ ಪ್ರಶ್ನೆ. ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದು ಏಕೆ? ಉತ್ತರ. ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕೆಂದಾದರೆ ಹಲವು ತೊಂದರೆಗಳಿವೆ. ಮನೆಯವರ ಹೆಸರೇನು, ಹೆಸರು ಹಿಡಿದು ಕರೆಯಬೇಕೋ, ಸ್ವಾಮಿ ಎನ್ನಬೇಕೋ, ಬಹುವಚನ ಅಥವಾ ಏಕವಚನ ಉಪಯೋಗಿಸಬೇಕೋ ಎಂಬ ಬಿಕ್ಕಟ್ಟುಗಳನ್ನು ಎದುರಿಸಬೇಕು. ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಈ ಎಲ್ಲ ತೊಂದರೆ ಇರುವುದಿಲ್ಲ ಎಂದು ಹೇಳುತ್ತಾರೆ. 2ನೇ ಪ್ರಶ್ನೆ. ದುರ್ಗಪ್ಪ ಏಕೆ ಬಂದಿರಬಹುದು ಎಂದು ನಿರೂಪಕರು ಯೋಚಿಸಿದರು. ಉತ್ತರ. ಏನೋ ಇನಾಮು ಕೇಳಲೋ ಅಥವಾ ಚಂದ ವಸೂಲಿಗೋ, ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು, ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕುತ್ತಿದ್ದಾನೆ ಎಂದು ಯೋಚಿಸಿದರು. 3ನೇ ಪ್ರಶ್ನೆ. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ. ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿ. ಇದು ಹುಟ್ಟಿ ಬೆಳೆದಿದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ. 4ನೇ ಪ್ರಶ್ನೆ. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾದುದು ಏಕೆ? ಉತ್ತರ. 24 ಗಂಟೆಯೂ ಕುಡಿದೇ ಇರುತ್ತಿದ್ದ ಈ ಮಾವುತ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ದುರ್ನಡತೆಗಾಗಿ ಅವನನ್ನು ಓಡಿಸಿದಾಗ ಆನೆ ಊಟವನ್ನೇ ಬಿಟ್ಟಿತು. ಆತನನ್ನು ಕೊನೆಗೆ ಆನೆಯ ಸಲುವಾಗಿ ಮತ್ತೆ ಕರೆತಂದಾಗ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ. 5ನೇ ಪ್ರಶ್ನೆ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಉತ್ತರ. ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದು ಎಂದು ಎಲ್ಲರೂ ದೃಢವಾಗಿ ನಂಬಿದ್ದರು. 6ನೇ ಪ್ರಶ್ನೆ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಉತ್ತರ. ಮಠದಲ್ಲಿ ಬರೀ ಒಣಹುಲ್ಲು ಮೊಸರನ್ನು ತಿಂದು ಸೊರಗಿದ್ದ ಈ ಆನೆಗೆ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡುದಸ್ತಾಗಿ ಬೆಳೆಸಿದ. 7ನೇ ಪ್ರಶ್ನೆ. ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? ಉತ್ತರ. ಕಾಡಾನೆಗಳು ಊರಿನ ಕಡೆ ಬಂದು ಜನರ ಫಸಲಿಗೆ ಹಾನಿ ಮಾಡಲು ಕಾರಣ ಅರಣ್ಯ ಇಲಾಖೆಯವರು
ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ, ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದುದನ್ನು ನೆಡುತ್ತಿರುವುದು ಎಂದು ಹೇಳಿದ. 8ನೇ ಪ್ರಶ್ನೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು ಯಾರು? ಉತ್ತರ: ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು ಎಂದರೆ PWDನವರು, ಕರೆಂಟಿನವರು, ಟೆಲಿಫೋನಿನವರು. 9ನೇ ಪ್ರಶ್ನೆ. ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು? ಉತ್ತರ: ಆನೆಯೇ ಮರದ ಕೊಂಬೆ ಮುರಿದು ಬೀಳಿಸಿದ್ದು ಎಂದು ದುರ್ಗಪ್ಪ ಪದೇ ಪದೇ ಹೇಳುವುದನ್ನು ನೋಡಿ ರೇಗಿದ ನಾಗರಾಜ, ಹಾಗಂತ ಹೇಳಿಕೆ ಬರ್ಕೊಡ್ತೀಯಾ? ಹಾಗಿದ್ರೆ ಹೇಳು, ಅದನ್ನೂ ಎಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕಿ ಬಿಡ್ತೀನಿ. ನಿನ್ನ ಪುಕಾರು ಏನಿದ್ರೂ ಬರವಣಿಗೆಯಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರ ನಾನು ಆ್ಯಕ್ಷನ್ ತಗೊಳ್ಳೋದು ಎಂದು ಗುಡುಗಿದ. 10ನೇ ಪ್ರಶ್ನೆ. ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ? ಅದಕ್ಕೆ ಆನೆ ಕಾರಣವೇ? ಉತ್ತರ: ನಾಟ ಸಮೇತ ಲಾರಿಯೇ ಉರುಳಿ ಬಿದ್ದಾಗ ಕ್ಯಾಬಿನ್ನಿನ ಮೇಲಿದ್ದ ಮಣಭಾರದ ಲಾರಿ ಜಾಕ್ ಡ್ರೈವರ್ನ ತಲೆಯ ಮೇಲೆ ಬಿದ್ದು ಆತನ ತಲೆ ಜಜ್ಜಿ ಕಮಕ್ ಕಿಮಕ್ ಎನ್ನದೆ ಸಾವನ್ನಪ್ಪಿದ. ಆನೆ ಇದಕ್ಕೆ ಕಾರಣವಲ್ಲ. ನಾಟಕ್ಕೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚದ ವೇಲಾಯುಧ ಹಾಗೂ ಕ್ಲೀನರ್ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. 11ನೇ ಪ್ರಶ್ನೆ. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ಉತ್ತರ: ಲೈನ್ಮ್ಯಾನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮ್ಯಾನ್ಗಳು ಯಾರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನು ನೋಡಿದ್ದೀರಾ? ಕರೆಂಟಿನ ಜೊತೆ ಕೆಲಸ ಅದು. ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರೂ ಅಲ್ಲಿಗೇ ನಮ್ಮ ಸರ್ವಿಸ್ ಮುಗಿದಂಗೆ ಅಲ್ವಾ ಎಂದು ತನ್ನ ಕೆಲಸ ಇಡೀ ಜಗತ್ತಿನಲ್ಲೇ ಅತ್ಯಂತ ಅಪಾಯಕಾರಿ ಕೆಲಸ ಎಂದು ವಿವರಿಸಿದ. 12ನೇ ಪ್ರಶ್ನೆ. ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ? ಉತ್ತರ: ಅಯ್ಯೋ, ಯಾವೋ ಮದುವೆ ಮನೆ ಕಾಗದ ಸರ್, ನೀವೇನು ಹೋಗೋದಿಲ್ಲ, ಏನಿಲ್ಲ. ಅವನು ಇವತ್ತು ಕೊಟ್ಟರೂ ಒಂದೇ, ನಾಳೆ ಕೊಟ್ಟರೂ ಒಂದೇ ಎಂದು ಅಸಡ್ಡೆಯಿಂದ ಹೇಳುತ್ತಿದ್ದ. 13ನೇ ಪ್ರಶ್ನೆ. ನಾಯಿ ಕಚ್ಚಿದ್ದೆಲ್ಲಿ ಎಂದಾಗ ಜಬ್ಬಾರ್ ಇರಿಸು ಮುರಿಸಿನಿಂದ ಏನು ಹೇಳಿದನು? ಉತ್ತರ: ಹೋಗಲಿ ಬಿಡಿ, ಅದು ಬೀದಿಲಿ ತೋರಿಸೋ ಹಂಗಿಲ್ಲ. ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟು ಬಿಚ್ಚಬೇಕಾಗುತ್ತೆ ಎಂದು ಇರಿಸು ಮುರಿಸಿನಿಂದ ದನಿ ತಗ್ಗಿಸಿ ಹೇಳಿದ. 14ನೇ ಪ್ರಶ್ನೆ. ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದನು? ಉತ್ತರ: ಹುಚ್ಚು ನಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಬರಲ್ಲ ಸರ್. ಅವಕ್ಕೆ ತಲೆ ಕೆಟ್ಟು ಕಂಡದ್ದಕ್ಕೆಲ್ಲ ಕಚ್ಚುತ್ತವೆ ಅಷ್ಟೇ. ಆಸ್ಪತ್ರೆಗೆ ತಗೊಂಡು ಬಂದವನ್ನ ನೋಡಿದ್ದೀನಲ್ಲ, ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ಚುತ್ತವೆ ಎಂದು ಹುಚ್ಚು ನಾಯಿಗಳ ವರ್ತನೆಯನ್ನು ಹೇಳುತ್ತಾನೆ. 15ನೇ ಪ್ರಶ್ನೆ. ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರು ಎಂದು ನಿರೂಪಕರು ಯಾವ ಸಲಹೆ ನೀಡಿದರು? ಉತ್ತರ: ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಖಾನ್ ಸಾಬ್. ಒಂದು ಸಾರಿ ನೀವು ಪೇಟೆ ಬೀದಿಯಲ್ಲಿ ತಿರುಗಾಡಿದರೆ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡಿ, ಇನ್ನು ಮೇಲೆ ನಾಯಿ ಕೊಂದರೆ ಬಾಲ ತಗೊಂಡು ಬಂದು ತೋರಿಸಬೇಕು ಅಂತ ಹೇಳಿ. ಅವರ ಲೆಕ್ಕ ಸುಳ್ಳೋ ನಿಜವೋ ನಿಮಗೇ ಗೊತ್ತಾಗುತ್ತೆ ಎಂದು ಸಲಹೆ ನೀಡಿದರು. 16ನೇ ಪ್ರಶ್ನೆ. ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣ ಎಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು? ಉತ್ತರ: ಅದೇನು ಮಾಡುತ್ತಯ್ಯ ಆನೆ, ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರೋ ಆನೆಗೂ ಕಟ್ತೀರಲ್ಲಯ್ಯ. ಬಾಯಿಲ್ಲದವರು ಈ ಪ್ರಪಂಚದಲ್ಲಿ ಬದುಕೋ ಹಾಗೇ ಇಲ್ಲವೇನಯ್ಯ ಎಂದು ನಿರೂಪಕರು ಪ್ರತಿಕ್ರಿಯಿಸಿದರು. 17ನೇ ಪ್ರಶ್ನೆ. ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು? ಉತ್ತರ: ರಾತ್ರಿ ಶಿವೇಗೌಡರ ಸಾಮಿಲ್ಲಿಗೆ ಕಳ್ಳನಾಟ ಸಾಗಿಸುತ್ತಿದ್ದ ಅಬ್ಬಾಸನ ಲಾರಿ ರಸ್ತೆ ಪಕ್ಕದ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದು
ಮರದ ದಿಮ್ಮಿಗಳಿಗೂ ಗೋಣಿ ಮರಕ್ಕೂ ನಡುವೆ ಸಿಕ್ಕಿಬಿದ್ದ ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣ ಇಬ್ಬರೂ ಅಪ್ಪಚ್ಚಿಯಾಗಿ ಹೋದರು. 18ನೇ ಪ್ರಶ್ನೆ. ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲ ಎಂದು ಕೃಷ್ಣೇಗೌಡರಿಗೆ ಏಕೆ ಹೇಳಲಾಗಲಿಲ್ಲ? ಉತ್ತರ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಸತ್ತಿದ್ದನ್ನು ಯಾವುದೇ ರೀತಿಯಿಂದ ಯೋಚಿಸಿದರೂ ಆನೆ ಲೆಕ್ಕಕ್ಕೆ ಜಮಾ ಹಾಕುವುದು ಹೇಗೆ ಎಂದು ತಿಳಿಯಲಿಲ್ಲ. ಏಕೆಂದರೆ ಲಾರಿಯಲ್ಲಿ ಬರುತ್ತಿದ್ದ ಕಳ್ಳ ಮಾಲನ್ನು ಶಿವೇಗೌಡರ ಸಾಮಿಲ್ಲಿನಲ್ಲಿ ಅನ್ಲೋಡ್ ಮಾಡಲು ಆನೆಯೊಂದಿಗೆ ವೇಲಾಯುಧ ಸಾಮಿಲ್ಲಿನಲ್ಲೇ ಕಾಯುತ್ತಿದ್ದ. ಆದರೆ ಈ ವಿಷಯ ಹೇಳಿ ಆನೆಗೂ ಇದಕ್ಕೂ ಸಂಬಂಧವಿಲ್ಲವೆಂದು ಯಾರಿಗೂ ಹೇಳುವಂತೆ ಇರಲಿಲ್ಲ. ಏಕೆಂದರೆ ಈ ವ್ಯವಹಾರವೇ ಅಂಥದ್ದು. 19ನೇ ಪ್ರಶ್ನೆ. ಆನೆಯನ್ನು ಹದ್ದುಬಸ್ತಿನಲ್ಲಿ ಇಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಉತ್ತರ. ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು, ಆ ಭಯಂಕರ ನೋವಿಗೆ 4 ಸಾರಿ ತಿವಿಯುವುದರೊಳಗೆ ಎಂಥ ಪುಂಡು ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತದೆ ಎಂದು ವೇಲಾಯುಧನ ಅಪ್ಪ ಅವನಿಗೆ ಹೇಳಿದ್ದ. ಇನ್ನು 20ನೇ ಪ್ರಶ್ನೆ. ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು? ಉತ್ತರ. ಅರಣ್ಯ ಇಲಾಖೆಯವರು ಪತ್ರಿಕೆಗಳಲ್ಲಿ ಅವನ ಫೋಟೋ ಹಾಕಿ ಮನೆಯವರು, ಮೇಲಾಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿ ಇದ್ದಾರೆಂದು, ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು, ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರತಕ್ಕದ್ದೆಂದು ಜಾಹೀರಾತು ಕೊಟ್ಟು ಇಂದಲ್ಲ ನಾಳೆ ಅವನು ಬರಬಹುದು ಎಂದು ಕಾಯುತ್ತಿದ್ದಾರೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ 16 ಅಂಕಗಳು ನಿಮ್ಮ ಪರೀಕ್ಷೆಯಲ್ಲಿ ದೊರೆಯುವಂಥವು. ಒಟ್ಟಿಗೆ ಪದ್ಯ ಮತ್ತು ಗದ್ಯ ಹಾಗೂ ದೀರ್ಘಗದ್ಯ ಇವುಗಳಿಂದ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಓದಿಕೊಳ್ಳಿ. ನಾನೀಗ ಏನನ್ನು ಈ ವಿಡಿಯೋದಲ್ಲಿ ಹಾಕಿರ್ತೇನೋ ಅದೆಲ್ಲವನ್ನು ಕೂಡ ಓದಿಕೊಳ್ಳಿ. ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿಯೂ ಕೂಡ ಟಿಕ್ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಹೇಳ್ತಾ ಇರುವಾಗ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಎದುರಿಗೆ ಇಟ್ಟುಕೊಂಡು ಕೇಳಿದರೆ ಮತ್ತು ನಿಮ್ಮ ಕಿವಿಯ ಒಳಗೆ ಖಂಡಿತವಾಗಿ ಹೋಗಿ ನೀವು 16 ಅಂಕಗಳಿಗೆ ಯಜಮಾನರು ಆಗ್ತೀರಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಬರುವಂತಹ ವಾರ್ಷಿಕ ಪರೀಕ್ಷೆಗೆ ಶುಭವಾಗಲಿ. ಶುಭವೇ ಆಗುತ್ತದೆ.